ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ರೀತಿಯ ಕೋಶಗಚ್ಚು ಡಿಸೈನ್ ತೋರಿಸ್ತೀನಿ. ಇದಕ್ಕೆ ನಾನು 11.0.7 ನೀಡಲ್ನ ಯೂಸ್ ಮಾಡ್ತಿದ್ದೀನಿ. 10 ಆದರೂ ನಡೆಯುತ್ತೆ. 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಮೊದಲು ಒಂದು ಲಾಕ್ನ ಹಾಕೋಬೇಕು. ಅಲ್ಲಿಂದ 2 ಚೈನ್ ಹಾಕೋಬೇಕು. ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಿ ಲಾಕ್ ಹಾಕಿರ್ತೀವಲ್ಲ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ಬಟ್ಟೆಗೆ ಚುಚ್ಚಿ ದಾರನ ತಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬನ ಇಲ್ಲಿ ಮಾಡಬೇಕು. ಮತ್ತೆ ಒಂದು ಸತಿ ದಾರನ ಸುತ್ತಿ ಬಟ್ಟೆಗೆ ಚುಚ್ಚಿ ಪಕ್ಕದಲ್ಲೇ ಚುಚ್ಚಬೇಕು. ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ. ಇಲ್ಲಿ ನಾನು ಒಟ್ಟು 6 ಕಂಬಗಳನ್ನ ಮಾಡ್ಕೋತೀನಿ. 6 ಕಂಬ ಕೂಡ ಪಕ್ಕದಲ್ಲೇ ಬರಬೇಕು, ಡಬಲ್ ಕ್ರೋಶ ಕಂಬಗಳು. ಹಾಗೆ ಲೆಂತನ್ನು ಮೇಂಟೈನ್ ಮಾಡಬೇಕು, ಒಂದೇ ರೀತಿ ಇರಬೇಕು. ಸ್ಟಾರ್ಟಿಂಗ್ ಹಾಕಿರೋ 2 ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಒಂದು ಕಂಬವಾಗಿ ನಾನು ಕನ್ಸಿಡರ್ ಮಾಡ್ಕೋತಿದ್ದೀನಿ. ಇಲ್ಲಿ ಒಟ್ಟು 6 ಕಂಬಗಳನ್ನ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಹಾಕಿದ ಮೇಲೆ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ 4 ಚೈನ್ ಹಾಕಿ ಒಂದು ಸತಿ ದಾರನ ಸುತ್ತಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಬೇಕು. ನೋಡಿಕೊಂಡು ಬಟ್ಟೆಗೆ ಚುಚ್ಚಿ ದಾರನ ತಂದು ಎರಡರಲ್ಲೊಂದು ಕಂಬನ, ಡಬಲ್ ಕ್ರೋಶ ಕಂಬನ ಇಲ್ಲಿ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಅಲ್ಲಿಂದ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕೂಡ ಒಟ್ಟು 6 ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ದಾರನ ತಂದು ಎರಡರಲ್ಲೊಂದು ಮಾಡಬೇಕು. ಡಬಲ್ ಕ್ರೋಶ ಕಂಬ ಮತ್ತು ಸೂಜಿ ಮೇಲೆ ದಾರ ಸುತ್ತಿ ಪಕ್ಕದಲ್ಲೇ ನೀಡಲ್ನ ಬಟ್ಟೆಗೆ ಚುಚ್ಚಿ ದಾರನ ತಂದು ಎರಡರಲ್ಲೊಂದು ಒಟ್ಟು 6 ಸಲ ನಾವು ಡಬಲ್ ಕ್ರೋಶ ಕಂಬನ ಇಲ್ಲಿ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ 4 ಚೈನ್ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ಸ್ಟ್ರೈಟಾಗಿ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಪಕ್ಕದಲ್ಲೇ ನೀರಲ್ಲಿ ಹಾಕಿ ದಾರ ಬಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ.
ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕು ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಇಲ್ಲಿ ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬನ ಹಾಕಬೇಕು. ಡಬಲ್ ಕ್ರೋಶೆಗಳ ಕಂಬಗಳ ಲೆಂತು ಸೇಮ್ ಇರಬೇಕು. ನೆಕ್ಸ್ಟು ಮತ್ತೆ 4 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರಾನ ಸುತ್ತಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತಲ್ಲಿಗೆ ನಾವು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈ ಡಿಸೈನಲ್ಲಿ 6 ಕಂಬ 4 ಚೈನು, 6 ಕಂಬ 4 ಚೈನು ಇದೇ ರೀತಿ ಪೂರ್ತಿ ಸೀರೆನ ಮಾಡ್ಕೋಬೇಕು. ಒಂದು ಕಂಬನ ಮಾಡಿ ಸೂಜಿ ಮೇಲೆ ಒಂದು ಸತಿ ದಾರ ಜೊತೆ ಪಕ್ಕದಲ್ಲೇ ಕಂಬಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಗೆ 2 ಅಥವಾ 3 ಚೈನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಸೂಜಿನ ಮೇಲೆತ್ತಿ ದಾರನ ಮೇಲೆ ಇಟ್ಕೋಬೇಕು. ಅದಲ್ಲಿಗೆ ಲಾಕ್ ಆಗುತ್ತೆ. ಫಸ್ಟ್ ಸ್ಟೆಪ್ಪು ಈ ರೀತಿ ಕಾಣಿಸುತ್ತೆ. ಕಂಬಗಳಂತೂ ಸೇಮ್ ಆಗಿರಲಿ. ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡಿ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಅಲ್ಲಿ 6 ಕಂಬ ಹಾಕಿರ್ತೀವಲ್ಲ ಅಲ್ಲಿ ಒಂದೊಂದು ಹೋಲ್ಗೂ ನಾವು ಸಿಂಗಲ್ ಕ್ರೋಶೆಗಳನ್ನ ಹಾಕೊಂಡು ಹೋಗಬೇಕು. ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. ನೆಕ್ಸ್ಟ್ ಅಲ್ಲಿಂದ 4 ಚೈನ್. ನೆಕ್ಸ್ಟ್ 1 ಮತ್ತು 2 ಕಂಬ ಅದರ ಮಿಡ್ಲಿಗೆ ಹೋಲ್ ಕಾಣಿಸುತ್ತೆ. ಅಲ್ಲಿ ಹೋಗಿ ದಾರನ ತಂದು 2 ಕಂಬನ 2 ದಾರನ ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ಹೋಲ್ಗೂ ಒಂದು ಸಿಂಗಲ್ ಕ್ರೋಶ, ಪಕ್ಕದಲ್ಲಿರೋ ಇನ್ನೊಂದು ಹೋಲ್ಗೂ ಸಿಂಗಲ್ ಕ್ರೋಶ. ಲಾಕ್ ಮಾಡಿದ ಮೇಲೆ 2 ಸತಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಅಲ್ಲಿಂದ ಸೂಜಿಗೆ ಒಂದು ಸತಿ ದಾರನ ಸುತ್ತಿ 2 ಸತಿ ದಾರನ ಸುತ್ತಿ ಅಲ್ಲಿ ನೆಕ್ಸ್ಟ್ 4 ಚೈನ್ಗೆ ಗ್ಯಾಪಲ್ಲಿ ಹೋಗಿ 2ರಲ್ಲೊಂದು 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 ತ್ರಿಬಲ್ ಕ್ರೋಶ ಕಂಬ. ಸೂಜಿ ಮೇಲೆ 2 ಸತಿ ದಾರನ ಸುತ್ತು 2 ಸತಿ ದಾರನ ಸುತ್ತಿ 2ರಲ್ಲೊಂದು 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 ತ್ರಿಬಲ್ ಕ್ರೋಶ ಕಂಬ. ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು 2ರಲ್ಲೊಂದು 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 ಸೂಜಿ ಮೇಲೆ 2 ಸತಿ ದಾರಾನ ಸುತ್ತಿ 4 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು 2ರಲ್ಲೊಂದು 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 ಇಲ್ಲಿ 6 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. 4 ಚೈನ್ ಗ್ಯಾಪ್ಗೆ ಸ್ಟಾರ್ಟ್. ಇಲ್ಲಿ 6 ಕಂಬ ಆದಮೇಲೆ
ದಾರನ ಸ್ವಲ್ಪ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಮತ್ತೆ 2 ಸತಿ ದಾರನ ಸುತ್ತಿ ಮತ್ತು ಅದೇ ಸೇಮ್ ಗ್ಯಾಪ್ಗೆ ಹೋಗಿ ಎರಡರಲ್ಲೊಂದು ಬೀಡಾದಮೇಲೆ ಕೂಡ ಒಟ್ಟು 6 ಚೈನ್ನ 6 ಕಂಬಗಳನ್ನು ಹಾಕೋತೀನಿ. ಬೀಡ್ ಮಿಡಲಲ್ಲಿ ಬರಬೇಕು. ಅದು ಲೆಫ್ಟ್ ಸೈಡ್ಗೆ 6 ಕಂಬ, ರೈಟ್ ಸೈಡ್ಗೆ 6 ಕಂಬ, ಒಟ್ಟು 12 ಕಂಬಗಳು ಈ 4th ಚೈನ್ ಗ್ಯಾಪಲ್ಲಿ ಬರುತ್ತದೆ ಫ್ರೆಂಡ್ಸ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ. ಬೀಡ್ ಮಿಡ್ಲಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಲೀಫ್ ಬೀಡ್ ಬೇಕು ಅಂತಂದರೆ ಲೀಫ್ ಬೀಡ್ ಅಥವಾ ಹ್ಯಾಂಗಿಂಗ್ ಬೀಡ್ಗಳನ್ನ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟಲ್ಲಿ 3 ಕಂಬಗಳಾದಮೇಲೆ 3 ಮತ್ತು 4ನೇ ಕಂಬದ ಮಿಡಲ್ಗೆ ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು 2 ಸಿಂಗಲ್ ಕ್ರೋಶೆಗಳು, 2 ಕಂಬಗಳಿರುತ್ತವೆ ಅಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಎರಡು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. ಡಿಸೈನ್ ಈ ರೀತಿ ಕಾಣಿಸುತ್ತೆ. ತುಂಬಾ ಸ್ಟಿಫಾಗಿ ನಿಲ್ಲುತ್ತೆ ಇದು ಡಿಸೈನು. ನೆಕ್ಸ್ಟ್ 4 ಚೈನ್ ಹಾಕ್ಕೋಬೇಕು. ಚೈನ್ ಹಾಕಿ ಮೊದಲನೇ ಮತ್ತು 2ನೇ ಕಂಬದ ಮಿಡಲಲ್ಲಿ ಹೋಲ್ ಕಾಣಿಸುತ್ತೆ, ಅಲ್ಲಿ ಹೋಗಿ ದಾರನ ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ, ಹಾಗೆ ಪಕ್ಕದಲ್ಲಿರೋ ಇನ್ನೊಂದು ಹೋಲ್ಗೂ ಸಿಂಗಲ್ ಕ್ರೋಶೆ. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸತಿ ದಾರನ ಸುತ್ತಕೊಂಡು 4 ಚೈನ್ ಗ್ಯಾಪ್ಗೆ ಹೋಗಿ ದಾರನ ತಂದು ಎರಡರಲ್ಲೊಂದು 3 ದಾರನು ಟ್ರಿಬಲ್ ಕ್ರೋಶೆ ಕಂಬನ ಇಲ್ಲಿ ಮಾಡ್ಕೋಬೇಕು. ಇಲ್ಲಿ 6 ಕಂಬನ ಹಾಕಿದ್ದೀನಿ. 6 ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಸೂಜಿಗೆ 2 ಸತಿ ದಾರನ ಸುತ್ತಿ ಕಂಬ ಮಾಡ್ಕೋಬೇಕು. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಡಿಸೈನು. ಹಾಗೆ ಲಾಕ್ ಮಾಡಿ 2 ಸಿಂಗಲ್ ಕ್ರೋಶೆಗಳನ್ನ ಹಾಕಿ 4 ಚೈನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 6 ಕಂಬದ ಮೊದಲನೇ ಕಂಬಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟ್ ಮಾಡಿ ಇಲ್ಲಿ ತೋರಿಸ್ತೀನಿ. ಲಾಸ್ಟಿಗೆ ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿ 3 ಸಿಂಗಲ್ ಕ್ರೋಶೆಗಳನ್ನ ಹಾಕಿ 2 ಎಕ್ಸ್ಟ್ರಾ ಚೈನ್ ಹಾಕಿ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿದೆ ಡಿಸೈನು. ಬಿಗಿನರ್ಸ್ ಕೂಡ ಇದನ್ನು ಈಸಿಯಾಗಿ ಹಾಕೋಬೋದು. ಇದಕ್ಕೆ 167 ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಮೀಡಿಯಮ್ ಲೆಂತಲ್ಲಿ ಕುಚ್ಚನ್ನು ಇಲ್ಲಿ
ಕಟ್ಟಿದ್ದೀನಿ ನಾನು. ಈ ಡಿಸೈನ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಡಿಸೈನ್ನ ನಾನು ಸಾರಿಗೆ ಹಾಕಿದ್ದೀನಿ, ಅದರ ಕ್ಲಿಪ್ಸ್ ಕೂಡ ವಿಡಿಯೋ ಎಂಡಲ್ಲಿದೆ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.